ನಮಸ್ಕಾರ ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಪ್ರತಿದಿನ ದುನಿಯಾದಲ್ಲಿ ನಿಮಗಾಗಿ ಒಂದು ವಿಶೇಷ ಸುದ್ದಿಯನ್ನು ಹೊತ್ತು ತರ್ತೀವಿ. ಇವತ್ತಿನ ದುನಿಯಾ ವಿಶೇಷ ಅಮಾವಾಸ್ಯೆ ಆತಂಕ. ನಮ್ಮ ಟೈಟಲ್ ಹೇಳೋ ಹಾಗೆ ಅಮಾವಾಸ್ಯೆ ಅಂದರೆ ಕಗ್ಗತ್ತಲು, ಅಮಾವಾಸ್ಯೆ ಅಂದರೆ ಭಯ, ಅಮಾವಾಸ್ಯೆ ಅಂದರೆ ಅಶುಭ. ಇದೆಲ್ಲವೂ ಕೂಡ ಸಾಮಾನ್ಯ ಜನರಿಗೆ. ಆದರೆ ಅಮಾವಾಸ್ಯೆ ಬಂದರೆ ಶುಭ ಕಾಲ ಬಂದಿದೆ ಅನ್ಕೊಳ್ತಾರೆ ಕಳ್ಳರು. ಹೌದು, ಅಮಾವಾಸ್ಯೆ ದಿನ ಕಳ್ಳರು ಹೆಚ್ಚು ಜಾಗೃತರಾಗ್ತಾರೆ. ಅಮಾವಾಸ್ಯೆ ದಿನ ಹೆಚ್ಚು ಅಪರಾಧ ಚಟುವಟಿಕೆಗಳು ನಡೆಯುತ್ತೆ. ಹಾಗಾದರೆ ಅಮಾವಾಸ್ಯೆ ದಿನಾನೇ ಯಾಕೆ ಇಂಥ ಒಂದು ಆತಂಕ? ಇದಕ್ಕೆ ಜ್ಯೋತಿಷ್ಯ ಶಾಸ್ತ್ರದ ಹಿನ್ನೆಲೆ ಇದೆಯಾ? ಇದೆಲ್ಲದರ ಬಗ್ಗೆ ಚರ್ಚೆ ಮಾಡುವಂತಹ ವಿಶೇಷ ಕಾರ್ಯಕ್ರಮವೇ ಅಮಾವಾಸ್ಯೆ ಆತಂಕ. ಇತ್ತೀಚೆಗೆ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕ್ಲೈಮಟಾಲಜಿ ಒಂದು ಸಂಶೋಧನೆಯನ್ನು ನಡೆಸಿತು. ಈ ಸಂಶೋಧನೆಯಲ್ಲಿ ಕೆಲ ಸ್ವಾರಸ್ಯಕರ ವಿಷಯಗಳು ಬಯಲಾದವು. ಅದೇನೆಂದರೆ, ಅಮಾವಾಸ್ಯೆ ಮತ್ತು ಪೌರ್ಣಿಮೆ ದಿನ ಹೆಚ್ಚು ಅಪರಾಧ ಚಟುವಟಿಕೆಗಳು ನಡೆದಿವೆ ಅನ್ನೋದು. ಕೊಲೆ ಆಗಿರಬಹುದು, ಸುಲಿಗೆ ಆಗಿರಬಹುದು, ದರೋಡೆ ಆಗಿರಬಹುದು, ಇಂತಹ ಅಪರಾಧ ಚಟುವಟಿಕೆಗಳು ಅಮಾವಾಸ್ಯೆ ದಿನ ಹೆಚ್ಚಾಗುತ್ತಂತೆ. ಅಮಾವಾಸ್ಯೆ ದಿನ ಹೇಗೆ ಕಳ್ಳರು ಹೆಚ್ಚು ಜಾಗೃತರಾಗ್ತಾರೋ ಅದೇ ರೀತಿ ಪೊಲೀಸ್ ಇಲಾಖೆ ಕೂಡ ಅಷ್ಟೇ ಜಾಗೃತಿಯನ್ನು ವಹಿಸುತ್ತೆ. ಹಾಗಾದರೆ ಇದೆಲ್ಲದಕ್ಕೂ ಏನು ಕಾರಣ? ಬನ್ನಿ ನೋಡೋಣ ಒಂದು ವರದಿಯನ್ನು. ಎಲ್ಲಿ ನೋಡಿದ್ರೂ ನಾಕಾಬಂಧಿ, ಪೊಲೀಸ್ ಸರ್ಪಗಾವಲು, ಪ್ರತಿಯೊಬ್ಬ ಸವಾರನ ತಪಾಸಣೆ. ಇದೆಲ್ಲ ಬ್ಲ್ಯಾಕ್ ನೈಟ್ ಎಫೆಕ್ಟ್. ಅಂದರೆ ಅಮಾವಾಸ್ಯೆ ರಾತ್ರಿ ರೌಡಿಗಳು ಹಾಕುವ ಸ್ಕೆಚ್ ಪ್ಲಾಪ್ ಮಾಡೋಕೆ ಪೊಲೀಸರ ಹೊಸ ಪ್ಲ್ಯಾನ್. ಇತ್ತೀಚೆಗೆ ಅಮಾವಾಸ್ಯೆ ರಾತ್ರಿ ಎಂದೇ ಸಮಾಜಘಾತಕ ಕೃತ್ಯಗಳು ಹೆಚ್ಚಾಗಿ ನಡೀತಿವೆಯಂತೆ. ಇಂತಹ ದುಷ್ಕೃತ್ಯಗಳನ್ನು ತಪ್ಪಿಸೋಕೆ ಅಂತ ಪೊಲೀಸರು ಪ್ರತಿಯೊಂದು ವಾಹನವನ್ನು ತಪಾಸಣೆ ಮಾಡಿದ್ರು. ಅಲ್ಲದೆ ಶಂಕಿತ ವ್ಯಕ್ತಿಗಳ ಸಂಪೂರ್ಣ ವಿವರ ಪಡೆದ್ರು. ವಿಜಯಪುರ ಅಲ್ಲಿ ಲಿಮಿಟ್ನಲ್ಲಿ ಒಂದು ಪ್ರೊಫೆಷನಲ್ ಹೌಸ್ ಡಕೈತಿ ಆಗಿತ್ತು. ಅದು ಕೂಡ ಒಂದು ಗಮನದಲ್ಲಿ ಇಟ್ಕೊಂಡು, ಮತ್ತು ನಗರ ಭಾಗದಲ್ಲಿ ಕೂಡ ಆಟೋ ಆಗಲಿ ಬೇರೆ ಬೇರೆ ವಾಹನದಲ್ಲಿ ರೌಡಿ ಆಗಲಿ ಅಥವಾ ಬೇರೆ ದರೋಡೆ ಮಾಡೋರು, ಕಳ್ತನ ಮಾಡೋರು ಅವರು ಓಡಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಒಂದು ಸ್ವಲ್ಪ ಭಯ ಇರಲಿ, ಅದರ ಸಲುವಾಗಿ ನಾವು. ನೂತನ ಕಮಿಷನರ್ ಜ್ಯೋತಿ ಪ್ರಕಾಶ್ ಮಿರ್ಜಿ ಅಮಾವಾಸ್ಯೆ ನಾಕಾಬಂದಿಗೆ ಹೊಸ ಟಚ್ ಕೊಟ್ಟಿದ್ದಾರೆ. ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ನಾಕಾಬಂದಿಯ ಪರಿಶೀಲನೆಯಲ್ಲಿ ತೊಡಗಿ ಕಿರಿಯ ಪೊಲೀಸರಿಗೆ ಸಾಥ್ ನೀಡುವಂತೆ ಮಾಡಿದ್ದಾರೆ. ಹೀಗಾಗಿ ಹೆಚ್ಚುವರಿ ಪೊಲೀಸ್ ಆಯುಕ್ತ ಸುನೀಲ್ ಕುಮಾರ್, ಜಂಟಿ ಪೊಲೀಸ್ ಆಯುಕ್ತ ಅಲೋಕ್ ಕುಮಾರ್ ನಗರ ಪ್ರದಕ್ಷಿಣೆ ಹಾಕಿದ್ರು. ಠಾಣೆಗಳಿಗೆ ತೆರಳಿ ಪೊಲೀಸರ ಕಾರ್ಯವೈಖರಿ ಗಮನಿಸಿದ್ರು. ಇವತ್ತು ಅಮಾವಾಸ್ಯೆ ಇರುವುದರಿಂದ ಎಲ್ಲ ಅಧಿಕಾರಿಗಳು, ಇವನು ಎಲ್ಲ ಸೀನಿಯರ್ ಆಫೀಸರ್ಸು ಇನ್ಕ್ಲೂಡಿಂಗ್ ಕಮಿಷನರ್, ಅಡಿಷನಲ್ ಕಮಿಷನರ್ಸು, ಜಾಯಿಂಟ್ ಕಮಿಷನರ್ಸು, ನಮ್ಮ ಸಿಬ್ಬಂದಿಯವರು ಅಧಿಕಾರಿಗಳು ಮಾಡ್ತಾ ಇರ್ತಾರೆ. ಅವ್ರ ಜೊತೆಲಿ ನಾವು ಕೂಡ ಒಂದು ದಿವಸ ಮಾಡೋಣ, ಒಂದು ಪ್ರತ್ಯೇಕವಾಗಿ ರಾತ್ರಿ ಚೆಕ್ಕಿಂಗು, ನಾಕಾಬಂದಿ ಮಾಡೋಣ ಅಂತ ಒಂದು. ಇಷ್ಟು ದಿನ ಒಂದೆರಡು ಕಡೆ ತಪಾಸಣೆ ಮಾಡ್ತಿದ್ದ ಪೊಲೀಸರು ರಾತ್ರಿ ನಗರದೆಲ್ಲೆಡೆ ಅಲರ್ಟ್ ಆಗಿದ್ರು. ಕಿರಿಯರಿಗೆ ಹಿರಿಯರು ಸಾಥ್ ನೀಡಿದ್ದು ವಿಶೇಷ. ಕರಾಳ ರಾತ್ರಿಯಲ್ಲಿ ಪಾತಕ ಕೃತ್ಯಗಳನ್ನು ಎಸಗುತ್ತಿದ್ದವರನ್ನ ಮಟ್ಟ ಹಾಕಲು ಪೊಲೀಸರು ಅಲರ್ಟ್ ಆಗಿದ್ದಾರೆ. ಪೊಲೀಸರ ಈ ಅಲರ್ಟ್ ಪಾತಕಿಗಳ ಪಾಲಿಗೆ ಬಿಸಿ ತುಪ್ಪವಾಗಿದೆ ಅನ್ನೋದರಲ್ಲಿ ನೋ ಡೌಟ್. ಪೊಲೀಸರ ಈ ಕಾರ್ಯಾಚರಣೆ ಯಾವ ರೀತಿ ಫಲ ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಕ್ಯಾಮ್ರಾಮನ್ ಗಿರೀಶ್ ಜೊತೆ ಹರೀಶ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಈ ಅಮಾವಾಸ್ಯೆಯ ಆತಂಕದ ಬಗ್ಗೆ ನಮ್ಮ ಜೊತೆ ಮಾತಾಡೋಕೆ ಮೂವರು ಗಣ್ಯರಿದ್ದಾರೆ. ಮೊದಲಿಗೆ ಬೆಂಗಳೂರು ನಗರ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿರುವಂತಹ ಟಿ ಸುನೀಲ್ ಕುಮಾರ್ ಅವರಿದ್ದಾರೆ. ಸುನೀಲ್ ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇದರ ಜೊತೆಗೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಗೋಪಾಲಕೃಷ್ಣ ಶಂಭು ಪಂಡಿತರಿದ್ದಾರೆ. ಪಂಡಿತರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ಆಧ್ಯಾತ್ಮಿಕ ಚಿಂತಕಿ ಆಗಿರುವಂತಹ ಚಂದಾ ಪಾಂಡೆ ಅವರಿದ್ದಾರೆ. ಚಂದಾ ಪಾಂಡೆ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಾವು ನೇರ ಸ್ಟ್ಯಾಟಿಸ್ಟಿಕ್ಸ್ ಹೋಗೋಣ. ಹಾಗಾದರೆ ಸುನೀಲ್ ಕುಮಾರ್ ಅವರೇ, ನಿಜಕ್ಕೂ ಅಮಾವಾಸ್ಯೆ ದಿನದಕ್ಕಿಂತಲೂ ಅಮಾವಾಸ್ಯೆ ರಾತ್ರಿಗಳಲ್ಲಿ ಹೆಚ್ಚು ಅಪರಾಧ ಚಟುವಟಿಕೆಗಳು ನಡೆಯುತ್ತೆ ಅಂತ ಹೇಳ್ತಾರೆ. ಸೊ ಪೊಲೀಸ್ ಇಲಾಖೆ ಪ್ರಕಾರ, ಆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಏನು ಹೇಳುತ್ತೆ? ಹಿಂದಿನಿಂದಲೂ ಅಮಾವಾಸ್ಯೆಗೆ 3 ದಿವಸ ಮುಂಚಿತವಾಗಿ, ಅಮಾವಾಸ್ಯೆ ಆದ ನಂತರ 3 ದಿವಸ ನಂತರ, ಈ ಒಂದು 7 ದಿವಸ ಏನಿದೆ, ಈ 7 ದಿವಸಗಳಲ್ಲಿ ನಮ್ಮ ಪೊಲೀಸ್ ಇತಿಹಾಸದಲ್ಲಿ ಅಪರಾಧಗಳು ಹೆಚ್ಚಾಗಿದೆ ಅಂತ ಒಂದು ದಾಖಲಾತಿಗಳು ನಮ್ಮ ಹತ್ರ ಇವೆ. ಈ ಅಪರಾಧಗಳು ಈ 3 ದಿವಸ ಕತ್ತಲು ರಾತ್ರಿಗಳಲ್ಲಿ ಏನಿದೆ, ಈ ಕತ್ತಲಿನಲ್ಲಿ ಸಾಕಷ್ಟು ಕಾರಣಗಳಿದ್ದಾವೆ. ಮುಂದೆ ನಾವು ಇದ್ರ ಬಗ್ಗೆ ಮಾತಾಡಬಹುದು. ಬಟ್ ಇಟ್ಸ್ ಅ ಫ್ಯಾಕ್ಟ್. ಮತ್ತು ಪೂರ್ತಿ ರಾಜ್ಯ ಮತ್ತು ದೇಶದಲ್ಲಿ ಈ ಅಮಾವಾಸ್ಯೆ ರಾತ್ರಿಗಳಲ್ಲಿ ಕಳ್ಳತನಗಾಗಲಿ, ದರೋಡ ಮತ್ತು ರಾಬರಿ, ಸುಲಿಗೆ ಪ್ರಕರಣಗಳು ಇವೆಲ್ಲ ಭಾಳ ಹೆಚ್ಚಾಗುತ್ತೆ. ಓಕೆ ಪಂಡಿತರೇ, ಅಮಾವಾಸ್ಯೆ ಅಂದರೆ ಏನು ಬದಲಾವಣೆಗಳಾಗುತ್ತೆ ಗ್ರಹಗಳಲ್ಲಿ? ಯಾವ ರೀತಿ ಇದಕ್ಕೆ ಒಂದು ಹಿನ್ನೆಲೆ ಇದೆ ಅಂತ ಹೇಳ್ತೀರಿ? ಖಂಡಿತವಾಗಿ ಒಳ್ಳೆಯ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ. ಈ ಒಂದು ಅಮಾವಾಸ್ಯೆಯ ಭಯದ ನಿವಾರಣೆ ಮಾಡುವಂಥ ಆರಕ್ಷಕ ಅಧಿಕಾರಿಗಳು
ಮಾಂತ್ರಿಕವಾಗಿ ರಕ್ಷಣೆ ಕೊಡುವಂಥ ಮಾಂತ್ರಿಕರು ಜ್ಯೋತಿಷ್ಶಾಸ್ತ್ರದ ಹಿನ್ನೆಲೆಯಲ್ಲಿ ಹೇಗೆ ಪೂರ್ವಭಾವಿಯಾಗಿ ದೋಷ ಆಗುತ್ತೆ ಅನ್ನೋ ಬಗ್ಗೆ ಒಳ್ಳೆಯ ಚರ್ಚೆ ಇಟ್ಕೊಂಡಿದ್ದೀರಿ. ನಮ್ಮ ಜ್ಯೋತಿಷ್ಶಾಸ್ತ್ರದಲ್ಲಿ ಅಮಾವಾಸ್ಯ ತ್ವಮಾವಾಸ್ಯ ದರ್ಶ ಸೂರ್ಯ ಎಂದು ಸಂಗಮ ಅಂತ ಸೂರ್ಯಚಂದ್ರರು ಒಂದು ಕೂಡುವಂಥ ದಿವಸ. ಇಡೀ ಭೂಮಂಡಲದಲ್ಲಿ ಮನುಷ್ಯನಿಗೆ ಎಲ್ಲ ರೀತಿಯಾದಂತಹ ಸುಖ ದುಃಖ ಕಷ್ಟ ಸಂಪತ್ತು ಸಮಸ್ಯೆ ಎಲ್ಲವನ್ನೂ ಉಂಟು ಮಾಡುವವರು ಸೂರ್ಯಚಂದ್ರರು. ಅವರಿಬ್ಬರೂ ಸಹ ಒಂದು ದಿವಸ ಒಗ್ಗೂಡ್ತಾರೆ. ಅವರು ಆ ಹಗಲಿನಲ್ಲಿ ಸೂರ್ಯ ಬೆಳಕೊಳ್ಳುವ, ರಾತ್ರಿಯಲ್ಲಿ ಚಂದ್ರು. ಅವರಿಬ್ಬರೂ ಒಂದು ಗೂಡಿದಾಗ ಆ ದಿವಸ ಅವರ ಕಾರ್ಯಗಳ ಒಂದು ಆ ಕರ್ತವ್ಯಗಳು ಏನಾಗುತ್ತೆ ಅಂದರೆ ನಡೆಯುತ್ತಾ ಇರೋದಿಲ್ಲ, ಕತ್ತಲಾಗತ್ತೆ. ಡ್ಯೂಟಿಗೆ ರಜೆ ಹಾಕಿದ್ದಾರೆ ಅಂತ ಡ್ಯೂಟಿಗೆ ರಜೆ. ಹಾಗಾಗಿ ಅವರು ಆ ದಿವಸನ ಒಂದೇ ದಿವಸ ಇಬ್ಬರು ಒಮ್ಮೆಲೆ ರಜೆ ತಗೊಳ್ಳೋದ್ರಿಂದ ಜನರಿಗೆ ಏನಾಗಿರುತ್ತೆ ಅಂದರೆ, ಮನುಷ್ಯರಿಗೆ ಮಾತ್ರ ಅಲ್ಲ, ಈಗ ನಮ್ಮ ಮನುಷ್ಯರಿಗೆ ಕಾಣುತ್ತೆ ನಮಗೆ ಕಳ್ಳತನ ಮಾಡೋದು, ದರೋಡೆ ಮಾಡೋದು, ಕೊಲೆ ಮಾಡೋದು, ಆದರೆ ಪ್ರಾಣಿಗಳಿಗೂ ಹೌದು, ಸಸ್ಯಗಳಿಗೂ ಹೌದು, ಎಲ್ಲದಕ್ಕೂ ಸಹ ಅದು ವೈಜ್ಞಾನಿಕವಾಗಿಯೂ ಮತ್ತು ವ್ಯಾವಹಾರಿಕವಾಗಿಯೂ ಪರಿಣಾಮ ಬೀರುತ್ತದೆ. ಯಾಕೆಂದರೆ ಪ್ರತಿನಿತ್ಯ ಒಂದೇ ರೀತಿಯಾದಂತಹ ಆ ಸೂರ್ಯನ ಕಿರಣ ಬೀಳ್ತಾ ಇರುವಂತಹ ಸೂರ್ಯ ಆ ದಿವಸ ಅವನ ಇದನ್ನು ಕಡಿಮೆ ಮಾಡಿಕೊಳ್ತಾನೆ. ಚಂದ್ರ ಅವರಿಬ್ಬರು ಸಾಯಂಕಾಲ ಸೇರ್ತಾರೆ. ರಾತ್ರಿಯಲ್ಲಿ ಈ ವನೌಷಧಿಗಳ ಮೇಲೆ ಈ ಒಂದು ಚಂದ್ರನ ಪ್ರಭಾವ ಬೀಳ್ತಾ ಇರ್ತದೆ. ಆ ದಿವಸ ಬೀಳದೇ ಇರೋದ್ರಿಂದ ಆ ದಿವಸ ಯಾವುದೇ ರೀತಿಯಾದಂಥ ವನೌಷಧಿಗಳಲ್ಲೂ ಸಹ ನಿಜವಾದಂಥ ನೈಜ ಗುಣವನ್ನು ಕಳ್ಕೊಂಡಿರುತ್ತೆ ಅಂತ ಹೇಳ್ತೇವೆ ಶಾಸ್ತ್ರ. ಹಾಗಾಗಿ ಈ ಕತ್ತಲ ಅನ್ನೋದು ಮನುಷ್ಯನಿಗೆ ಎಲ್ಲ ಕಾರ್ಯಗಳಿಗೂ ಅನುಕೂಲ. ಯಾವಾಗಲೂ ಈ ನಿಶಾಚರು ಅಂತಿದ್ದಾರೆ, ಇವತ್ತು ನಾವು ಕಳ್ಳರು ಅಂತ ಹೇಳ್ತೇವೆ. ಪುರಾಣ ಕಾಲದಲ್ಲೆಲ್ಲ ನಿಶಾಚರ ಯಾತುದಾನ ಪುಣ್ಯದನೋ ನೈಋತೋ ಯಾತು ರಾಕ್ಷಸ. ಹಿಂದಿನ ಕಾಲದಲ್ಲಿ ನಾವು ರಾಕ್ಷಸರು ಅಂತ ಹೇಳ್ತಿದ್ವಿ. ನಿವೃತ್ತಿಗಳು, ಅಸುರರು, ಪಿಶಾಚಿಗಳು ಅಂತ ಏನು ಮಂತ್ರವಾದಿಗಳೆಲ್ಲ ಕರೀತಾರೆ, ಅದು ಪಿಶಾಚಿಗಳು. ಆ ಪಿಶಾಚಿಗಳು ಅಂದರೆ ಈಗ ಕಳ್ಳರ ಹಾಗೇನೆ. ಯಾಕಂದರೆ ದೇವತೆಗಳಿಗೋ ಅಥವಾ ಉತ್ತಮ ವರ್ಗದವರಿಗೆ ಉಪದ್ರವವನ್ನು ಕೊಡುವಂತಹ ಗಣಗಳನ್ನೆಲ್ಲ ಪಿಶಾಚ ಅಂತ ಆಗಿನ ಭಾಷೆಯಲ್ಲಿ ಕರೆದರು. ಇಂದಿನ ಭಾಷೆಯಲ್ಲಿ ಜನೋಪದ್ರವ, ದೇಶೋಪದ್ರವ, ಎಲ್ಲ ರೀತಿಯಲ್ಲಿ ನಾಡಿನಲ್ಲಿ ನಗರನಲ್ಲಿ ಉಪದ್ರವ ಮಾಡುವನ್ನೆಲ್ಲ ನಾವು ಕಳ್ಳರು, ಕಾಕರು, ದರೋಡಿಕೋರರು, ಅಸೂಯೆ ಇತ್ಯಾದಿಗಳನ್ನೆಲ್ಲ ಕರಿತೇವೆ. ಇದಕ್ಕೆಲ್ಲ ಕಾರಣಗಳಿದೆ. ಜ್ಯೋತಿಷ್ಶಾಸ್ತ್ರ ಪ್ರಕಾರವಾಗಿ ಅಮಾವಾಸ್ಯೆ ದಿವಸ ಆ ಸೂರ್ಯಚಂದ್ರರೇ ನಮಗೆ ಪ್ರಕಾಶ ಕೌದ್ವೋ ಪ್ರಥಮ ಗ್ರಹಣ ತಾರಾಗ್ರಹ ಪಂಚಪರೇ ತಥೋದ್ವೋ ಅಂತ ಜ್ಯೋತಿಷ ಹೇಳ್ತಾನೆ. ಪ್ರಕಾಶಕ ಗ್ರಹರೇ ಕತ್ತಲಿದ್ದಾಗ ಜಗತ್ತಿನ ಜೀವನದ ಸ್ಥಿತಿ ಇನ್ನೆಷ್ಟು ಕತ್ತಲಾಗಬೇಕು. ಹಾಗಾಗಿ ಜ್ಯೋತಿಷ್ಶಾಸ್ತ್ರ ಪ್ರಕಾರ ಅಮಾವಾಸ್ಯೆ ಅನ್ನೋದು ಅದೊಂದು ಯಾವುದೇ ಒಂದು ಕಾರ್ಯವನ್ನು ಮಾಡುವಂಥ ದಿವಸ ಅಲ್ಲ, ಇನ್ನು ಭಯವನ್ನು ಹುಟ್ಟಿಸುವಂಥ ದಿವಸ. ಆ ದಿವಸ ಪ್ರತಿಯೊಬ್ಬರಿಗೂ ಸಹ ಸಾಮಾನ್ಯವಾಗಿ ಅಮಾವಾಸ್ಯೆಯಲ್ಲಿ ಮೊದಲಿನ ಕಾಲದಲ್ಲಿ ಇದೆ, ಅಮಾವಾಸ್ಯೆ ದಿವಸ ಭೂತಾದಿಗಳ ದರ್ಶನ ಆಗುತ್ತೆ. ಭೂತ ಪ್ರೇತ ಪಿಶಾಚಿಗಳು ಆ ದಿವಸ ಸಂಚಾರ ಮಾಡ್ತಾರೆ ಭೂಮಿಯಲ್ಲಿ. ಒಟ್ಟಾರೆ ಕಗ್ಗತ್ತಲು ಇರುತ್ತೆ ಅನ್ನೋದಕ್ಕೆ ಅಲ್ಲೊಂದು ಭಯ ಸೃಷ್ಟಿಯಾಗಿದೆ. ಸೊ ಚಂದ ಅವರೇ, ನೀವೇನ್ ಹೇಳ್ತೀರಿ? ಗ್ರಹಗಳ ಚಲನವಲನ ಮನುಷ್ಯನ ಮನಸ್ಥಿತಿ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಅನ್ನೋದು ಖಂಡಿತ. ಇದೇನಾಗುತ್ತೆ ಅಂದ್ರೆ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿರೋದು ಅಮಾವಾಸ್ಯೆ. ಅದರ ಅರ್ಥ ಏನು ಅಂದರೆ, ಅಮ ಅಂದರೆ ಹತ್ತಿರವಾಗಿರುವಂಥದ್ದು, ವಾಸ್ಯ ಅಂದರೆ ವಾಸವಾಗಿರುವಂಥದ್ದು. ಯಾವುದಕ್ಕೆ ಅನ್ನೋದು ಇವಾಗ ಗುರುಗಳು ಹೇಳಿದ್ರು, ಚಂದ್ರ ಮತ್ತು ಸೂರ್ಯ ಒಂದೇ ಒಂದು ಮನೆಯಲ್ಲಿ ಕೂಡ್ತಾರೆ, ಅಥವಾ ಚಂದ್ರ ಹೋಗಿ ಸೂರ್ಯನ ಹತ್ರ ಹೋಗ್ತಾನೆ ಅನ್ನೋಂಥ ಒಂದು ಉಲ್ಲೇಖ ಜ್ಯೋತಿಷದಲ್ಲಿ ಇದೆ. ಯಾವುದು ಲಗ್ನದಲ್ಲಿ ಒಂದು ಅಂದರೆ ಅಮಾವಾಸ್ಯೆ ದಿನ ಹುಟ್ಟಿದಾಗ ಅಂದಾಗ ಆ ಒಂದು ಲಗ್ನದ ಕುಂಡಲಿಯಲ್ಲಿ, ಲಗ್ನದ ಪ್ಲೇಸಲ್ಲಿ ಆ ಎರಡೂ ಗ್ರಹಗಳು ಒಂದೇ ಮನೆಯಲ್ಲಿ ನಾವು ನೋಡ್ತಕ್ಕಂಥ ಒಂದು ವಿಚಾರ. ಅದೇ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದರೆ, ಅಮಾವಾಸ್ಯೆ ದಿನ ಯಾವುದೇ ಒಂದು ನಮ್ಮ ಒಂದು ಆಧ್ಯಾತ್ಮಿಕತೆಯಲ್ಲಿ, ಯಾವುದೇ ಒಂದು ಮಾಂತ್ರಿಕ ವಿದ್ಯೆಯಲ್ಲಿ ದುಷ್ಟಶಕ್ತಿಗಳ ಬಲ ಹೆಚ್ಚು ಅಂತ ಅಂದ್ಬಿಟ್ಟು ಹೇಳಿದ್ರಲ್ವ. ಇಲ್ಲಿ ಮುಖ್ಯವಾಗಿ ಆ ದುಷ್ಟಶಕ್ತಿಗಳ ಬಲ ಅಂದಾಗ ಕೆಟ್ಟದನ್ನೇ ಮಾಡುವಂಥದ್ದು ಅಂತ ತಿಳ್ಕೊಳ್ಳೋದು ತಪ್ಪಾಗತ್ತಿಲ್ಲಿ. ಕೆಟ್ಟದನ್ನು ಹೋಗಲಾಡಿಸೋದಕ್ಕೋಸ್ಕರ, ಅಂದರೆ ಸೂಜಿಯಿಂದ ಮುಳ್ಳನ್ನು ಮುಳ್ಳಿಂದ ತೆಗಿ ಅನ್ನೋ ತರಹ ನಾವು ಆ ಬಲವನ್ನು ಒಲಿಸ್ಕೊಳ್ಬೇಕಂದ್ರೆ ಅಮಾವಾಸ್ಯೆ ಬೇಕಾಗತ್ತೆ. ಈ ದುಷ್ಟಶಕ್ತಿಗಳ ಬಲ ಹೆಚ್ಚಾದಾಗ ಯಾವುದೇ ಒಂದು, ಈಗ ಅಮಾವಾಸ್ಯೆ ದಿನದಂದು ಕ್ರೈಮ್ಸ್ ಹೆಚ್ಚಾಗತ್ತೆ ಅನ್ನೋ ಒಂದು ಮಾತನ್ನು ನಾವು ಇಲ್ಲಿ ಕೇಳಿದ್ವಲ್ವಾ. ಇಲ್ಲೇನಾಗುತ್ತೆ, ಒಂದು ಮನುಷ್ಯನ ಮನಸ್ಸು ಆ ಒಂದು ಇದು ಏನಂತೀವಿ, ವಿಕೃತ ಮನಸ್ಸು ಜಾಗೃತ ಆಗತ್ತೆ. ಆ ಟೈಮಲ್ಲಿ ಒಂದು ಕೆಟ್ಟದ ವಿಚಾರಧಾರೆಯಲ್ಲಿ ಇರ್ತಕ್ಕಂಥ ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ಆ ಒಂದು ತರಂಗಗಳು ಹೆಚ್ಚಾಗತ್ತೆ ಅಂತ ನಾವು ಇಲ್ಲಿ ಹೇಳ್ತೀವಿ. ಇನ್ನು ಹುಣ್ಣಿಮೆ ದಿನಾನೂ ಕೆಲವೊಂದು ಸರ್ತಿ ಕೆಟ್ಟದಾಗತ್ತೆ ಅಂತ ಹೇಳ್ತೀವಿ. ಅದಕ್ಕೂ ಆಧಾರ ಇದೆ. ಹೇಗೆ ಸಮುದ್ರದ ಅಲೆಗಳು ಹೆಚ್ಚುತ್ತೆ ಅಂತ ಹೇಳ್ತೀವಿ, ಅದೇ ತರಹ ಮನುಷ್ಯನಲ್ಲಿ ಯಾವ ಭಾವ ಹೆಚ್ಚಾಗಿರುತ್ತೆ ಅಂತಹ ದಿನಗಳಲ್ಲಿ ಆ ಭಾವಗಳು ಹೆಚ್ಚಾಗತ್ತೆ. ಸ್ಟ್ಯಾಟಿಸ್ಟಿಕ್ಸ್ ಹೇಳೋ ಪ್ರಕಾರ ಅಮಾವಾಸ್ಯೆ ರಾತ್ರಿಗಳಲ್ಲಿ ಹೆಚ್ಚು ಅಪರಾಧ ಚಟುವಟಿಕೆಗಳು, ಕಳ್ಳತನಗಳಾಗುತ್ತೆ ಅಂತ. ಅರೆಸ್ಟ್ ಆಗಿರುವಂತಹ ಕಳ್ಳರು ಏನು ಹೇಳ್ತಾರೆ ಅಂತ, ಅಮಾವಾಸ್ಯೆನೇ ಅವರು ಸೆಲೆಕ್ಟ್ ಮಾಡ್ಕೊಂಡಿರ್ತಾರಾ ಅಥವಾ ಬೈ ಮಿಸ್ಟೇಕ್ ಆ ರೀತಿ ಒಂದು ಕಳ್ಳತನಕ್ಕೆ ಮುಂದಾಗಿರ್ತಾರ? ನಮ್ಮ ಪೊಲೀಸ್ ಇತಿಹಾಸದಲ್ಲಿ ಈ ಒಂದು 7 ದಿವಸ ನಾನೇನು ಹೇಳಿದ್ದೀನಿ, ಅಮಾವಾಸ್ಯೆ ದಿವಸದಿಂದ 3 ದಿವಸ ಮುಂಚೆ, 3 ದಿವಸ ನಂತರ, ಈ ಬೇಸಿಕಲಿ ನೀವು ನೋಡಿದರೆ ಹಿಂದಿನ ಕಾಲದಿಂದಲೂ ನಮ್ಮ ಎಲೆಕ್ಟ್ರಿಸಿಟಿ ಇದೆಲ್ಲ ಬಾಲ ಇರ್ತಿರ್ಲಿಲ್ಲ. ಈ ಕತ್ತಲು ರಾತ್ರಿಯಲ್ಲಿ ಅದಕ್ಕೆ ಬೆಳಕು ಯಾವಾಗ ಇರುವುದಿಲ್ವೋ ಅವನನ್ನು ಐಡೆಂಟಿಫೈ ಮಾಡುವುದು ಭಾಳ ಕಷ್ಟವಾಗತ್ತೆ ಜನರಿಗೆ.
ಆಮೇಲೆ 3 ಜನ ಬಂದಿದ್ದಾರಾ 5 ಜನ ಬಂದಿದ್ದಾರಾ ಎಷ್ಟು ಜನ ಬಂದಿದ್ದಾರೆ ಅನ್ನೋದು ಕೂಡ ಪಾಪ ಈ ಏನು ಶೋಷಿತರಿದ್ದಾರೆ ವಿಕ್ಟಿಮ್ಸ್ ಅವ್ರಿಗೂ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಈ ಕಳ್ಳರೇನು ದೇರ್ ಆರ್ ಲಾಟ್ ಆಫ್ ಕ್ರಿಮಿನಲ್ ಟ್ರೈಬ್ಸ್ ಅಂತ ಇದೆ ಮೊದಲಿನಿಂದನೂ. ಆ ಕ್ರಿಮಿನಲ್ ಟ್ರೈಬ್ಸು ಅವರ ಪ್ರವೃತ್ತಿನೇ ಇದೆ. ಒಂದು ಕಡೆಯಿಂದ ಬಿಟ್ಟರೆ ಅವರು ಒಂದು ಊರು ಒಂದು ಮುಂದೆ ಸೆಲೆಕ್ಟ್ ಮಾಡಿಕೊಂಡು ಆ ಊರಿಗೆ ಹೋಗಿ ಅಲ್ಲಿ ಸಾಕಷ್ಟು ದರೋಡೆಗಳು ಒಂದೇ ರಾತ್ರಿ ಮಾಡಿಬಿಡ್ತಾರೆ. ಆಮೇಲೆ ಸ್ವಲ್ಪ ನಿರ್ಜನವಾಗಿರುವಂಥ ರಸ್ತೆಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅಲ್ಲಿ ಬರುವಂಥ ವಾಹನಗಳನ್ನು ತಡೆದು ಅವರನ್ನು ಬಡಿದು ದರೋಡೆ ಮಾಡಿಕೊಂಡು ಹೋಗ್ತಾರೆ. ಅವರಿಗೆ ಈ ಬೆಳಕು ಯಾವಾಗ ಇರುವುದಿಲ್ಲವೋ ಅವ್ರಿಗೆ ಸ್ವಲ್ಪ ಅನುಕೂಲವಾಗುತ್ತೆ ಈ ಕತ್ತಲು ರಾತ್ರಿಗಳಲ್ಲೂ. ಈ ಕತ್ತಲು ರಾತ್ರಿಗಳಲ್ಲಿ ಅದಕ್ಕೋಸ್ಕರ ಅವರು ಈ ಕತ್ತಲು ರಾತ್ರಿಗಳನ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಹೆಚ್ಚಾಗಿ ಈ ಕಳ್ಳತನ ಪ್ರಕರಣಗಳು ದರೋಡೆ ಪ್ರಕರಣಗಳಿಗೆ ಅವರು ಕೈ ಹಾಕ್ತಾರೆ. ಇವರು ಹೇಳ್ದಂಗೆ ಈ ಕ್ರಿಮಿನಲ್ ಪ್ರವೃತ್ತಿ ಏನಿದೆ, ಈ ಕ್ರಿಮಿನಲ್ ಪ್ರವೃತ್ತಿ ಸಹ ಈ ಒಂದು ಅಮಾವಾಸ್ಯೆ ರಾತ್ರಿಗಳಲ್ಲಿ ಹೆಚ್ಚಾಗುತ್ತೋ ಒಂದು ನಂಬಿಕೆ ನಮ್ಮ ಹತ್ರನೂ ಇದೆ. ಅದಕ್ಕೆ ಸಾಕಷ್ಟು ಸೈಂಟಿಫಿಕ್ ರೀಸನ್ಸ್ ಕೂಡ ಬರ್ತಾ ಇದೆ. ಬಟ್ ಇವರು ಯಾಕೆ ಆಯ್ಕೆ ಮಾಡಿಕೊಂಡಿದ್ರಿ ಅಂತ ನಾವು ಅವರನ್ನು ಬಂಧಿಸಿದಾಗ, ಅವರನ್ನು ಪ್ರಶ್ನೆ ಕೇಳಿದಾಗ ಅವ್ರು ಹೇಳ್ತಾರೆ, ನಾವು ಮೊದಲಿಂದನೂ ಇದನ್ನು ಮಾಡ್ತಾ ಇದ್ದೀವಿ, ಈ ಅಮಾವಾಸ್ಯೆ ರಾತ್ರಿಗಳಲ್ಲಿ ನಮಗೆ ಸ್ವಲ್ಪ ಅನುಕೂಲವಾಗುತ್ತೆ, ಕತ್ತಲಿನಲ್ಲಿ ಓಡೋಗಿದ್ದಾರೆ ಅಂತ ನಾವು ಏನು ಹೇಳ್ತೀವಿ. ಕತ್ತಲಿನಲ್ಲಿ ಓಡೋಗಿದ್ದಾರೆ ಮತ್ತು ಗೊತ್ತಾಗೋದಿಲ್ಲ ಯಾವ ಕಡೆ ಹೋಗಿದ್ದಾರೆ ಎಂಥ ಕಡೆ ಹೋಗಿದ್ದಾರೆ ಅನ್ನೋದು. ಆ ಕತ್ತಲಿನಲ್ಲಿ ಹೋಗಿದಾಗ ಅವ್ರನ್ನ ಹಿಡಿಯೋದು ಸ್ವಲ್ಪ ಕಷ್ಟವಾಗುತ್ತೆ. ಅವನ ಚೆಹರಾ ಪಟ್ಟಿ ನೋಡ್ಕೊಳ್ಳೋಕ್ಕೂ ಗೊತ್ತಾಗತ್ತೆ, ಕಷ್ಟವಾಗುತ್ತೆ. ಯಾಕಂದರೆ ಅವರು ನಮಗೆ ಮಾಹಿತಿ ಬಂದ ನಂತರ ನಾವು ಹೋಗಿ ಯಾರು ವಿಕ್ಟಿಮ್ಸ್ ಇದ್ದಾರೆ ಅವರನ್ನು ಕೇಳಿದರೆ ಅವ್ರ ಚೆಹರಾ ಪಟ್ಟಿ ಮೊದಲಾಗಿ ಕೇಳ್ತೀವಿ ನಾವು, ಹೇಗಿದ್ದಾರೆ ನೋಡ್ಲಿಕ್ಕೆ, ಏನು ಬಟ್ಟೆ ಹಾಕ್ಕೊಂಡಿದ್ದನು ಅಂತ. ಈಗ ಕತ್ತಲಿನಲ್ಲಿ ಏನು ಕಾಣಲಿಲ್ಲ ಸರ್, ಅವ್ನು ಕಪ್ಪಗಿದ್ದ ಇಷ್ಟಿದ್ದ ಅಷ್ಟೇ ಹೇಳ್ತಾನೆ ಅವನು. ಈ ಕತ್ತಲು ರಾತ್ರಿಗಳು ಅವ್ರಿಗೆ ಅನುಕೂಲವಾಗುವುದರಿಂದ ಈ ಕತ್ತಲು ರಾತ್ರಿಗಳನ್ನು ಅವರು ಆಯ್ಕೆ ಮಾಡಿಕೊಂಡು ಈ ಅಮಾವಾಸ್ಯೆ ದಿವಸಗಳಲ್ಲಿ ಭಾಳ ಹೆಚ್ಚು ಅಪರಾಧಗಳನ್ನು ಅವ್ರು ಮಾಡ್ತಾರೆ. ಓಕೆ ಪಂಡಿತ್ರೆ, ಇನ್ನು ಅಮಾವಾಸ್ಯೆ ರಾತ್ರಿಯಿಂದ ಅಪರಾಧಗಳು ಹೆಚ್ಚು ನಡೆಯುತ್ತೆ ಅನ್ನೋದು ಸಂಖ್ಯೆನೂ ಕೂಡ ಹೇಳ್ತಾ ಇದೆ. ಇದ್ರ ಜೊತೆಗೆ ಅಮಾವಾಸ್ಯೆ ದಿನ ಹುಟ್ಟಿದ್ರೆ ಅವರು ಅಪರಾಧಿಗಳಾಗ್ತಾರೆ ಅನ್ನೋ ಮಾತು ಕೂಡ ಇದೆ. ಏನು ಹೇಳ್ತಿರಿದ್ರು? ಅದು ಸಾಮಾನ್ಯ ಜನರ ಕಲ್ಪನೆ. ಅಮಾವಾಸ್ಯೆಯಲ್ಲಿ ಹುಟ್ಟದ ಮಾತ್ರಕ್ಕೆ ಅಪರಾಧಿ ಆಗೋದಿಲ್ಲ ಖಂಡಿತವಾಗಿ. ಆದರೆ ಅಮಾವಾಸ್ಯೆ ಜನನ ದೋಷ ಅಂತಿದೆ ಜ್ಯೋತಿಷಾಸ್ತ್ರದಲ್ಲಿ. ಅಮಾವಾಸ್ಯೆಯಲ್ಲಿ ಸ್ತ್ರೀಯರು ಹುಟ್ಟರು ಒಳ್ಳೆಯದು ಅಂತ ಇಲ್ಲಿ ನಾವೊಂದು ಕಲ್ಪನೆ ಮಾಡಬೇಕು. ಯಾಕಂದರೆ ಸ್ತ್ರೀಯರು ಹುಟ್ಟರೆ ಹೆಚ್ಚಾಗಿ ಸ್ತ್ರೀಯರು ಕಳ್ಳತನ ಮಾಡೋದಲ್ಲ. ಪೊಲೀಸ್ ಅಧಿಕಾರಿಗಳಲ್ಲೂ ಕೇಳಬೇಕು ನಾವು, ಯಾಕಂದರೆ ಸ್ತ್ರೀ ಕಳ್ಳರು ಸಿಗೋದು ಕಷ್ಟ, ಪುರುಷ ಕಳ್ಳರು ಸಿಗ್ತಾರೆ. ಹಾಗಾಗಿ ಇತ್ತೀಚೆಗೆ ಸಿಗ್ತಾ ಇದ್ದಾರೆ, ಮೊದಲು ಇರ್ತಿರ್ಲಿಲ್ಲ, ಕಳ್ಳಿಯರು ಸಿಗ್ತಾ ಇದ್ದಾರೆ. ಅವರು ಕೂಡ ಈ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಾ ಇದ್ದಾರೆ. ಅದನ್ನು ಈಗ ತಾವು ಹೇಳಿದಂಗೆ ನಾನು ಅವರ ಅಮಾವಾಸ್ಯೆ ದಿವಸ ಹುಟ್ಟಿದಿರಾ ಅನ್ನೋದು ನಾನು ನೋಡಬೇಕು. ಈಗ ಅಮಾವಾಸ್ಯೆಯಲ್ಲಿ ಸಾಮಾನ್ಯ ಹುಟ್ಟಿದವರಿಗೆ ಕಳ್ಳತನ ಅಂತಲ್ಲ, ಅಮಾವಾಸ್ಯೆ ಅಂದರೆ ಕತ್ತಲು. ಅಮಾವಾಸ್ಯೆಯಲ್ಲಿ ಯಾರಾದರೂ ಪುರುಷ ಹುಟ್ಟಿದರೆ ಅವನ ಜೀವನ ಸಂಪೂರ್ಣ ಕತ್ತಲು. ಯಾವಾಗಲೂ ಮನುಷ್ಯ ಕಳ್ಳತನ ಮಾಡೋದು ಎರಡಿದೆ. ಕಳ್ಳತನ ಅಭ್ಯಾಸ ಮಾಡ್ಕೊಂಡು ಬಂದಿರೋದೊಂದು, ಬದುಕಿನಲ್ಲಿ ಬೇರೆ ಯಾವುದೂ ದಾರದೆ ಕಾಳದೆ ಕೊನೆಗೆ ಕಳ್ಳತನ ಮಾಡೋದೊಂದು, ಎರಡು ದಾರಿ ಇದೆ. ಹಾಗಾಗಿ ಈ ಅಮಾವಾಸ್ಯೆಯಲ್ಲಿ ಹುಟ್ಟಿದವರು ಸಾಮಾನ್ಯವಾಗಿ ಹುಟ್ಟುವಾಗೆ ಕತ್ತಲಲ್ಲಿ ಹುಟ್ಟೋದ್ರಿಂದ ಅವರು ಕಳ್ಳತನ ಕಲ್ತ್ಕೊಳ್ಳದೆ ಹುಡ್ತಾರೆ ಅಂತ. ಯಾಕಂದರೆ ಹುಟ್ಟುವುದೇ ಕಳ್ಳತನದ ಕತ್ತಲಲ್ಲ, ಆದ್ದರಿಂದ ಅವರ ಜೀವನ ಎಲ್ಲ ಕತ್ತಲಲ್ಲೇ ನಡೆಯಬೇಕಾಗತ್ತೆ. ಅದಕ್ಕಾಗಿ ಅಮಾವಾಸ್ಯೆಯಲ್ಲಿ ಹುಟ್ಟಿದ್ರೆ ಅಮಾವಾಸ್ಯೆ ಆ ರೀತಿಯಾದ ದೋಷ ಹೇಳಿಲ್ಲ. ಅವರ ಕುಟುಂಬಕ್ಕೆ ಕತ್ತಲೆ, ಅವರ ಜೀವನವೇ ಕತ್ತಲದಲ್ಲಿ ನಡೆಯುತ್ತೆ ಇತ್ಯಾದಿ ಅಮಾವಾಸ್ಯೆ. ಅದು ಪುರುಷರಿಗೆ ಅಮಾವಾಸ್ಯೆ ಜನನ ದೋಷ. ಅದೇ ಹುಣ್ಣಿಮೆಯಲ್ಲಿ ಪುರುಷರು ಹುಟ್ಟರು ಬಹಳ ಒಳ್ಳೆಯದು. ಸ್ತ್ರೀಯರು ಅಮಾವಾಸ್ಯೆಯಲ್ಲಿ ಹುಟ್ಟರೆ ಒಳ್ಳೆಯದು. ಅಲ್ಲಿ ಯಾಕೆಂದರೆ ಜ್ಯೋತಿಷಾಸ್ತ್ರ ಹಿನ್ನೆಲೆಯಲ್ಲಿ ಅಮಾವಾಸ್ಯೆಯ ಮರುದಿನವೇ ಶುಕ್ಲ ಪಕ್ಷ ಅಂತ ಹೇಳ್ತೇವೆ ನಾವು. ಶುಕ್ಲ ಪಕ್ಷದಿಂದ ಚಂದ್ರನು ಯಾವಾಗಲೂ ವೃದ್ಧಿ ಆಗ್ತಾ ಹೋಗ್ತಾನೆ. ಕೃಷ್ಣ ಪಕ್ಷದ ಬಿದಿಗೆ ಬಂದ್ಕೊಳ್ಳಿ ಚಂದ್ರ ಕ್ಷೀಣ ಆಗ್ತಾನೆ. ಆದ್ದರಿಂದ ಇಲ್ಲಿ ನಾವು ನೋಡ್ತಾ ಹೋಗಬೇಕು ಅಂದರೆ ಹೆಣ್ಣಿಗೆ ಚಂದ್ರನ ಬಲ ಇದ್ದರೆ ಜೀವನದಲ್ಲಿ ಅವಳು ಒಳ್ಳೆ ಬೆಳಗ್ತಾಳೆ, ವೃದ್ಧಿ ಆಗ್ತಾಳೆ. ಆದ್ದರಿಂದ ಅಮಾವಾಸ್ಯೆಯಲ್ಲಿ ಹುಟ್ಟಿದ್ರೆ ಮಾರನೇ ದಿವಸದಿಂದಲೇ ಅವಳು ಶುಕ್ಲ ಪಕ್ಷದ ಚಂದ್ರ ಹೇಗೆ ಬೆಳೀತಾ ಹೋಗ್ತಾನೋ ಜೀವನದಲ್ಲಿ ಅವಳ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ರೀತಿಯಲ್ಲಿ ಅವಳ ಬೆಳವಣಿಗೆ ಒಳ್ಳೆಯದಾಗಿರುತ್ತೆ. ಅದಕ್ಕಾಗಿ ಅಂದರೆ ಒಟ್ಟಾರೆ ಅಮಾವಾಸ್ಯೆ ದಿನ ಸ್ತ್ರೀಯರು ಹುಟ್ಟಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಸೊ ಗಂಡಸರಿಗೆ ಯಾಕೆ ಅನ್ವಯ ಆಗೋದಿಲ್ಲ ಅದು ತಾವು ಹೇಳಬೇಕು. ಅದು ನಾನು ಮತ್ತೆ ಚರ್ಚೆ ಮಾಡ್ತೀನಿ ನಿಮ್ಮೆಲ್ಲರ ಜೊತೆ. ಅದಕ್ಕೂ ಮೊದಲು ವೀಕ್ಷಕರೇ, ವರ್ಷದ ಪ್ರತಿ ತಿಂಗಳು ಕೂಡ ಅಮಾವಾಸ್ಯೆ ಬರುತ್ತೆ. ಹೀಗಾಗಿ ದುಡಿಯೋರು ಹೇಗೆ ಪ್ರತಿ ತಿಂಗಳು ಸಂಬಳ ತಗೋತಾರೋ ಅದೇ ರೀತಿ ಕಳ್ಳರು ಕೂಡ ಅದೇ ದಿನ ಕಳ್ಳತನ ಮಾಡೋದಕ್ಕೆ ಕಾಯ್ತಾ ಇರ್ತಾರ. ಇದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತೀವಿ ಸಣ್ಣ ಬ್ರೇಕ್ನ ನಂತರ.